ಇವತ್ತು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಒಂದು ಶುಭ ದಿನ ಅಂತ ನಾನು ಅನ್ಕೊಡ್ತೀನಿ. ಇದಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಸಂಸ್ಥೆಯಾದ ಮಾತೋಶ್ರೀ ತಾರಾದೇವಿ ರಾಂಪುರಿ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಕಲಬುರ್ಗಿ, ಈ ಸಂಸ್ಥೆಯ ಅಡಿಯಲ್ಲಿ ಉತ್ಕರ್ಷ್ 2025 ಅಂದ್ರೆ ಗ್ರಾಜುಯೇಷನ್ ಡೇ ಅನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅದರ ಸದಸ್ಯರಾದಂತ ಡಾಕ್ಟರ್ ಎನ್ ವೆಂಕಟರಾಮನ್ ಅವರು ನಮ್ಮ ಮುಖ್ಯ ಅತಿಥಿಗಳ ಬಂದು ಅನೇಕ ಒಳ್ಳೆ ವಿಚಾರಗಳನ್ನ ಹಮ್ಮಿಕೊಂಡಿದ್ದಾರೆ. ಅನೇಕ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ನಿಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೌಶಲ್ಯತೆ ಬಹಳ ಮುಖ್ಯ. ಕೌಶಲ್ಯ ನೀವು ಅಳವಡಿಸ್ಕೋಬೇಕು. ನಾನಾ ರೀತಿಯ ಕೌಶಲ್ಯಗಳನ್ನ, ಕಮ್ಯುನಿಕೇಟಿಂಗ್ ಸ್ಕಿಲ್ಸ್ ಅಥವಾ ನಾಲೆಜಬಲ್ ಸ್ಕಿಲ್ಸ್, ಇವೆಲ್ಲವನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಗೆ ಉದ್ಯೋಗ ಅವಕಾಶದಲ್ಲಿ ಸರಳ ಆಗುತ್ತೆ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಾವು ಇವತ್ತು ಪ್ರಧಾನಿ ಮೋದಿ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ಮಾಡಿದಂತ ಒಂದು ವಿಚಾರಗಳನ್ನ ಹೇಳ್ಬೇಕಾಗತ್ತೆ. ಇವತ್ತು ಫಾರ್ಮಸಿ ಅಂದ್ರೆ ಇಂಡಿಯನ್ ಫಾರ್ಮಸಿ ಅವರು ದೊಡ್ಡ ಪ್ರಮಾಣದ ಕೋವಿಡ್ ನಲ್ಲಿ ಅದು ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಆ ಕಾರಣಕ್ಕಾಗಿ ಅವ್ರು ಮಾಡಿದಂತ ಕಾರ್ಯದಿಂದ ಸುಮಾರು 50-60 ರಾಷ್ಟ್ರಗಳಿಗೆ ನಾವು ಕೋವ್ಯಾಕ್ಸಿನ್ ಅನ್ನ ಒಟ್ಟಾರೆ ಕೋವಿಡ್ ನಲ್ಲಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.